ಅಮ್ಮ ಈಗ ಕೆಲವು ಕಾಲ ಸಂಗೀತ ಕಲಿಸಿ ಸಂಪಾದನೆ ಮಾಡ್ತಿದ್ರಿ. ಸೊ ಆ ದಿನಗಳನ್ನು ಕೂಡ ಕಳೆದ್ರಿ. ಅಮ್ಮ ಅಮ್ಮ ಅಲ್ಲ, ಆ ದಿನಗಳನ್ನು ನಡೆಸ್ಬೇಕಾಯ್ತು, ಅದರಲ್ಲೂ ಜೀವನ ನಡೆಸ್ಬೇಕಾಯ್ತು. ಸೊ ಹಾಗಾಗಿ ಅದೇ ಅಮ್ಮ ಬಿಟ್ಟು ಹೋದ ಗಳಿಗೆ ನಿಮ್ಮನ್ನು ತುಂಬ ಭಾವುಕರನ್ನಾಗಿ ಮಾಡುತ್ತೆ. ಅಮ್ಮ ಹೌದು, ಅಮ್ಮ ನನ್ನ ಜೊತೆನೇ ಇದ್ದರು. ಆವಾಗ ಅವ್ರು 92 ವಯಸ್ಸಲ್ಲಿ ಹೋದರು. ಚಿಕ್ಕ ವಯಸ್ಸಲ್ಲಿ ಏನೂ ಹೋಗಲಿಲ್ಲ, 92 ವಯಸ್ಸಲ್ಲಿ ಅಮ್ಮ ಹೋದರು. ಅಲ್ಲಿವರೆಗೂ ನಾನೇ ಇದ್ದೆ ಅಮ್ಮನ ಜೊತೆ. ಆಮೇಲೆ ದೆನ್ ಅಫ್ಕೋರ್ಸ್ ನಮ್ಮೆಲ್ಲರಿಗೂ, ನಮ್ಮ ಅಮ್ಮನಿಗೂ ನಮ್ಮ ಯಜಮಾನರು ಮಗ ಅಂತಾರೆ. ಅವರು ನನ್ನ ಇದು ಅಳಿಯ ಅಲ್ಲ, ಅವರೇ ನನ್ನ ಮಗ ಅಂತ, ಆ ಥರ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡ್ವಿ ಅಮ್ಮನ್ನ. ಆಮೇಲೆ ನಮ್ಮ ಯಜಮಾನರು ಅಷ್ಟೇ, ನನಗೆ ದೇವರು ಎಲ್ಲರನ್ನೂ ಒಳ್ಳೆಯವರೇ ಕೊಟ್ಟರು. ನಮ್ಮ ಅಕ್ಕ ಆಗಲಿ, ನಮ್ಮ ಅಮ್ಮ ಆಗಲಿ, ನಮ್ಮ ಯಜಮಾನರಾಗಲಿ, ನನ್ನ ತಮ್ಮ ಆಗಲಿ, ಎಲ್ಲರೂ ದೇ ಆರ್ ಆಲ್ ವಂಡರ್ಫುಲ್ ಪೀಪಲ್. ನಾನು ಹಾಗೇನೆ, ಐ ವಾಸ್ ಫ್ರಮ್ ದ ಬಿಗಿನಿಂಗ್. ನಾನೇನು ವರ್ಲ್ಡ್ ಟೂರ್ನ ಮಾಡಿಬಿಟ್ಟಿದ್ದೀನಿ. ನಿಮಗೆ ನಾನು ಹಿಸ್ಟ್ರಿ ಒಂಥರ ಗೊತ್ತಿರುತ್ತೆ ಅಲ್ವಾ. ಓವರ್ಸೀಸ್ ಹೋಗಿ ಅಲ್ಲೇ ನಾನು ಇದು BOAC, ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಕಾರ್ಪೊರೇಷನಲ್ಲಿ ಅಲ್ಲೇ ಓದಿ ನಾನು ಅದರಲ್ಲಿ ಆ ಕಾರ್ಪೊರೇಷನಲ್ಲಿ ಐ ಥಿಂಕ್ ಐ ವರ್ಕ್ಡ್ ಫಾರ್ 1 year. ಆಮೇಲೆ ಆಯಿತು, ಅಯ್ಯಪ್ಪ ಹೋಗಿದ್ದ ಕಡೆ ಎಲ್ಲ ಸರಿ, ಬಟ್ ಯಾವಾಗಲೂ ಮ್ಯೂಸಿಕ್ ಆ ಥರ ಇದ್ದು ಫ್ಯಾಮಿಲಿಯಲ್ಲಿ ಐ ವಾಸ್ ಮಿಸ್ಸಿಂಗ್ ಆಲ್ ದಿಸ್. ಸಾಕು ಈ ಲೈಫ್ ಅಂತ ಎಲ್ಲನೂ ನಾನಾಗೇ ಬಿಟ್ಟಿದ್ದು, ಯಾವುದು ನನ್ನನ್ನು ಬಿಡಲಿಲ್ಲ, ನಾನಾಗೇ ಬಿಟ್ಟಿದ್ದು. ಹಾಗೆ ಇದಕ್ಕೆ ಬಂದು ಸೇರಿಕೊಂಡೆ. ಈಗ ನಿಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡುವಂತಹ ಕೆಲಸಗಳಾಗಲಿಲ್ವಾ ಕನ್ನಡ ಚಿತ್ರೋದ್ಯಮದಿಂದ, ಇಂಡಸ್ಟ್ರಿಯಿಂದ, ಅಥವಾ ನಿಮ್ಗೆ ಯಾರು ಆಪ್ತರಾಗಿದ್ರು ಅನ್ನೋಂಥದ್ದು ಇನ್ನೊಂದು ಪ್ರಶ್ನೆ ಸಹಜವಾಗಿ ಇರುತ್ತೆ. ಈಗ ದರ್ಶನ್ ಅವರ ಕುಟುಂಬದವರು ಅಥವಾ ಅವರ ಆಪ್ತರು ಯಾರೋ ಒಂದು ಅವ್ರ ಸಹೋದರರು ನಿಮಗೆ ಸಹಾಯ ಮಾಡಿದ್ರು ಅನ್ನೋಂಥ ವಿಚಾರ, ಅದು ಏನು, ಹೇಗೆ? ಹೌದು, ಇದಕ್ಕಿದ್ದಾಗೆ ಒಂದು ದಿವಸ ಅವ್ರು ಬಂದು ನನಗೆ 50,000 ರೂಪಾಯಿ ಕೊಟ್ಟರು, ದರ್ಶನ್ ಬ್ರದರ್ ಅಂತ. ಅಯ್ಯೋ ಇವರು ಹೀಗೆ, ಸರ್ ತಗೊಳ್ಳಿ, ನಿಮ್ಗೆ ಇನ್ನೇನಾದರೂ ಬೇಕಾ, ನಿಮಗೆ ಇದು ಬಿಡ್ತಿದ್ದೀರಾ ಅಂತ ಗೊತ್ತಾಯಿತು, ಬೇರೆ ಕಡೆ ಮನೆ ನೋಡಿದ್ದೀರಾ, ಅದು ಮನೆ ನೋಡಿದರೆ ಹೇಳಿ, ಇದು ರೆಂಟು ನಾನೇ ಕೊಡ್ತೀನಿ ಅಂದರು. ನಾನು ಅಂದ್ಕೊಂಡೆ, ಅಯ್ಯೋ ಇವ್ರು ಯಾಕೆ ಇವರಾಗಿ ಬಂದು ನಾನು ಕೊಡ್ತೀನಿ ಅಂತಾರಲ್ಲ, ಇದೇನಪ್ಪ. ಇದಕ್ಕಿದಾಗೆ ಬಂದುಬಿಟ್ರೆ ನಮ್ಗೆ ಗೊತ್ತಾಗಿ, ಯಾರಾದರೂ ಒಬ್ಬರು ಹೇಳಿ ಪರಸ್ಪರ ಇದು ಇಂಟ್ರೊಡ್ಯೂಸ್ ಮಾಡಿ ಇವ್ರಿಗೆ ಹಿಂಗೆ ಮಾಡ್ತಾರೆ ಅಂದರೆ ಒಂಥರ ಅವರಾಗೆ ಬಂದು ಅವ್ರು ಹೇಳಿದಾಗ ನನಗೆ ಒಂಥರ ಆಯಿತು. ಅಯ್ಯೋಪ್ಪ ಇದೇನು ನನ್ನ ಗತಿ ಹಿಂಗಾಯ್ತಾ, ಯಾರೋ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತಾರಲ್ಲ ಅಂತ ಒಂದು. ಬಟ್ ಹಿ ವಾಸ್ ಅ ವೆರಿ ನೈಸ್ ಪರ್ಸನ್. ಆಮೇಲೆ ನಾನು ಹೇಳಿದ್ಮೇಲೆ, ಇಲ್ಲಮ್ಮ ನೀವು ದರ್ಶನೇ ಹೇಳಿದ್ದು ನನಗೆ, ನೀವು ತಗೊಳ್ಳಿ 50,000 ರೂಪಾಯಿ ಇಟ್ಕೊಳ್ಳಿಮ್ಮ, ನಿಮಗೆ ಎಲ್ಲಾದರೂ ಹೋಗಬೇಕಾದ್ರೆ ಯಾವುದೋ ಮನೆ ನೋಡಿದರೆ ಹೇಳಿ, ಆ ರೆಂಟೆಲ್ಲ ನಾನೇ ಪೇಮೆಂಟ್ ಮಾಡ್ತೀನಿ ಅಂದರು. ಐ ಡಿಂಟ್ ನೋ ವೆದರ್ ಐ ಕ್ಯಾನ್ ಅಕ್ಸೆಪ್ಟ್ ಇಟ್ ಆರ್ ನಾಟ್. ಆ ಥರ ಯಾರೋ ಒಬ್ಬರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಆ ಪರಿಸ್ಥಿತಿ ನನಗಿನ್ನೂ ಬಂದಿಲ್ವಲ್ಲ. ನನ್ನ ಕಾಲ ಮೇಲೆ ನನಗೆ ಸ್ವಲ್ಪ ಗಮಂಡಿ, ನಾನು ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಳ್ಬೋದಲ್ಲ ಅಂತ ಒಂದು ಫೀಲಿಂಗ್ ಬಂತು ನನಗೆ. ಸೊ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅದರಿಂದಾನೇ ಕಾಣುತ್ತೆ. ನಾನು ಅವ್ರನ್ನ ಇಲ್ಲ ಬೇಡ ಅಂತ ಹಾಗೆ ಹೇಳಿಲ್ಲ, ನೋಡೋಣ ಸರ್ ನೋಡೋಣ, ಇದು ಆ ಥರ ಪರಿಸ್ಥಿತಿ ಬಂದರೆ ಖಂಡಿತವಾಗಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಬಿಟ್ಟೆ. ಬಟ್ ಏನೇನೋ ಸುದ್ದಿಗಳು ಬರ್ತಾ ಇದೆ, ಅವ್ರ ಮುಖಾಂತರನೇ ನನಗೆ ಇದೆಲ್ಲ ಸೌಲಭ್ಯಗಳು ಸಿಕ್ತು ಅಂತ ಯಾರೋ ಒಬ್ಬರು ಹೇಳಿದರು. ಮೇ ಬಿ ಅವ್ರಿಗೆ ಯಾರ್ಯಾರಿಗೆ ಎಷ್ಟು ಇದೆ ಅಂತ ಗೊತ್ತಾಗಲ್ಲ ಅಲ್ಲ, ಹೌ ಮಚ್ ಕೆಪಾಸಿಟೀಸ್ ಇದೆ ಅಂತ ಗೊತ್ತಾಗಲ್ಲ. ಒಟ್ಟಲ್ಲಿ ನಾನು ಬಂದೆ. ಇಲ್ಲಿ ಬಂದಾಗ ಇದು ಮೊದಲೇ ನಾನು ಬಂದು ಅಮ್ಮನ ನೋಡಿಬಿಟ್ಟು ಹೋಗಿದ್ದರಿಂದ ನನಗೆ ಇಲ್ಲಿ ಅಮ್ಮ ನಾನೇ ಬಂದುಬಿಟ್ಟೆ ಇಲ್ಲೇ ಅಂತ. ಇದು ಯಾವಾಗ ಅವರು ಸಹಾಯ ಮಾಡಿದ್ದು ನಿಮಗೆ, ದರ್ಶನ್ ಅವರು? ದರ್ಶನ್ ನಾನು ಅಲ್ಲಿ ಯಾವ ಟೈಮಲ್ಲಿ, ಆದ ನಂತರ ಮತ್ತೆ ನಿಮಗೆ ಸಂಪರ್ಕಕ್ಕೆ ಬರಲಿಲ್ವಾ? ಅಲ್ಲ, ಅವ್ರು ಕೊಟ್ಬಿಟ್ಟು ಹೋದ್ಮೇಲೆ ಬೈ ದಟ್ ಟೈಮ್ ನಾನು ಆ ಸೈಟ್ ಆ ಫ್ಲ್ಯಾಟ್ ಬಿಡಬೇಕಾಗಿತ್ತು. ಅವ್ರು ಅದನ್ನು ಮಾರ್ತಾ ಇದ್ದಾರಲ್ಲ, ಆ ಟೈಮಲ್ಲಿ ಅವ್ರು ಬಂದರು. ಸೊ ಮತ್ತೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ಒಬ್ಬರು ದುಡ್ಡು ಕೊಡ್ತೀನಿ ಅಂದರೆ ದುಡ್ಡು ಕೊಡ್ತೀನಿ ಅಂದರೆ ಎಲ್ಲ ಮುಂದೆ ಏನು ಅಂತ ಹೇಳೋಕ್ಕಲ್ಲ, ಆಗೋಲ್ಲ. ಸರಿ, ಬಟ್ ನನಗೆ ಎಲ್ಲಿ ಹೋದ್ರೆ ಐ ಕ್ಯಾನ್ ಆಲ್ವೇಸ್ ಅರ್ನ್ ಅನ್ನೋ ಆ ಒಂದು ಇದು ನನಗೆ.